ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್.ಕೆ. ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋ ಗಾಡಿ ಬಂದು 40 ಇಯರ್ಸಿಂದ ಸೇಲ್ಸಲ್ಲಿ ಟಾಪಲ್ಲಿದ್ದ ಮಾರುತಿ ಸುಜುಕಿ ಅವ್ರನ್ನ 2024 ಬೀಟ್ ಮಾಡಿ ನಂಬರ್ 1 ಪ್ಲೇಸ್ ಬಂದಿತ್ತು. ಸೊ ಅದ್ರ ಫೇಸ್ ಲಿಫ್ಟ್ ಬೇರೆ ಲಾಂಚ್ ಆಗಿದೆ. ಇನ್ನು ಅದ್ರ ಸೇಲ್ಸ್ ಯಾವ ರೀತಿ ಹೋಗ್ಬೋದು ಅಂತ ನೀವೇ ಇಮೇಜಿನ್ ಮಾಡ್ಕೋಬೋದು. ಸೊ ಇಲ್ಲಿದೆ ನೋಡಿ, ಆಲ್ ನ್ಯೂ 2026ನ ಟಾಟಾ ಪಂಚ್ ಫೇಸ್ ಲಿಫ್ಟು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚೆನ್ನಾಗಿ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಾನು ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವಿವತ್ತು ಟಾಟಾ ಪಂಚ್ ಫೇಸ್ ಲಿಫ್ಟ್ ಎಡಿಷನ್ನ ರಿವ್ಯೂ ಮಾಡೋಕ್ಕೆ ಬನ್ನರ್ಘಟ್ಟ ರೋಡಲ್ಲಿ ಇರುವ ಟಾಟಾ ಮೋಟರ್ಸ್ ಕೀ ಮೋಟರ್ಸ್ನ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ಸೊ ನಿಮ್ಗೆ ಏನಾದ್ರು ಟಾಟಾ ಪಂಚ್ದು ಗಾಡಿ ಟೆಸ್ಟ್ ಬೇಕು ಇಲ್ಲ ನೋಡಬೇಕು ಅಂತ ಹೇಳಿದ್ರೆ ಶೋರೂಮಲ್ಲಿ ಅವೈಲೇಬಲ್ ಇದೆ. ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ನೀವು ಬಂದು ಚೆಕ್ಔಟ್ ಮಾಡ್ಬೋದು. ಮತ್ತು ನೀವು ಕಾಂಟ್ಯಾಕ್ಟ್ ಮಾಡಿ ಏನು ಡೀಟೇಲ್ಸ್ ಬೇಕು ಅಂತ ಚೆಕ್ ಕೂಡ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಗಾಡಿ ಬಗ್ಗೆ ಹೇಳಿದ್ರೆ, ಗಾಡಿ ನಿಮಗೆ ಟೋಟಲ್ 3 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. ಸೊ 1.2 ಲೀಟರು ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಕೊಟ್ಟಿದ್ದಾರೆ, ಪೆಟ್ರೋಲ್ ಇಂಜಿನು. ಸೊ ಅದಾದಮೇಲೆ ನಿಮಗೆ ಅದರಲ್ಲಿ ನ್ಯಾಚುರಲ್ ಆಸ್ಪಿರೇಟರಲ್ಲಿ CNG ಇಂಜಿನ್ ಬರುತ್ತೆ. ಸೊ ಅದು ಬಿಟ್ಟು ನಿಮಗೆ ಇದರಲ್ಲಿ 1.2 ಲೀಟರ್ ಟರ್ಬೋ ಇಂಜಿನ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಇದ್ರ ಸೇಫ್ಟಿ ಬಗ್ಗೆ ಹೇಳಿದ್ರೆ ಭಾರತ್ ಎನ್ಕಾಪ್ ಕಡೆಯಿಂದ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಬೇಸ್ ಆ್ಯಂಡ್ ವೇರಿಯಂಟಿಂದನೇ 6 ಏರ್ ಬ್ಯಾಗು ಕಂಪಲ್ಸರಿಯಾಗಿ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಸೊ ಟಾಟಾ ಪಂಚ್ ವೇರಿಯಂಟ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಮಾರ್ಟು, ಪ್ಯೂರ್ ಪ್ಲಸ್ಸು, ಪ್ಯೂರ್ ಪ್ಲಸ್ ಎಸ್ಸು, ಹಾಗೆ ಅಡ್ವೆಂಚರ್ ಎಸ್ ಬರುತ್ತೆ. ಮತ್ತು ನಿಮಗೆ ಟಾಪ್ ಎಂಡಲ್ಲಿ ಅಕಾಂಪ್ಲಿಷ್ಡು ಮತ್ತು ಅಕಾಂಪ್ಲಿಷ್ ಪ್ಲಸ್ ಎಸ್ ಅಂತ ಬರುತ್ತೆ. ಸೊ ಇದ್ರ ತಕ್ಕನಾಗಿ ನಿಮಗೆ ಪ್ರೈಸ್ ಇದಾಗ್ತಾ ಹೋಗುತ್ತೆ. ಸೊ ನಿಮಗೆ ಬೇಸ್ ಎಂಡು 5.59 ಲ್ಯಾಕ್ಸು. ಸೊ ಎಕ್ಸ್-ಶೋರೂಮಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇನ್ನು ಲುಕ್ಸ್ ಬಗ್ಗೆ ಹೇಳಿದ್ರೆ, ಲುಕ್ ಅಂತೂ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ, ಫ್ರಂಟ್ ಲುಕ್ಕು. ಸೊ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಬ್ಲ್ಯಾಕ್ ಕಲರು ಪೇನಾ ಬ್ಲ್ಯಾಕ್ ಫಿನಿಶು ಗ್ರಿಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಟಾಟಾ ಲೋಗೋ ಕೂಡ ಬರುತ್ತೆ. ಸೊ 2D ಲೋಗೋ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟಲ್ಲಿ ಯಾವ ರೀತಿ ಇದೆ ಅಂತ. ಇನ್ನು ನಿಮಗೆ DRLs ಜೊತೆಗೆ ಇಂಡಿಕೇಟರ್ ಕೂಡ ಸೇಮ್ ಇಂಟಿಗ್ರೇಟ್ ಆಗಿದೆ. ಸೊ ಇಲ್ಲಿ ನಿಮಗೆ DRLs ಕೂಡ ವರ್ಕ್ ಆಗುತ್ತೆ, ಹಾಗೆ ಇಂಡಿಕೇಟರ್ ಕೂಡ ವರ್ಕ್ ಆಗುತ್ತೆ. ಇನ್ನು ಹೆಡ್ ಲ್ಯಾಂಪ್ ಬರೋದಾರೆ, ನಿಮಗೆ LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಐಸ್ ಕ್ಯೂಬ್ಸ್ ಫಾಗ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಇಲ್ಲಿ ಡೌನ್ ದ ಸೈಡ್ಸ್ ಬರೋದಾರೆ, ನಿಮಗೆ ಒಂದಷ್ಟು ವೆಂಟ್ಸ್ ಬರುತ್ತೆ. ಸೊ ಏನಾಗುತ್ತೆ, ನಿಮಗೆ ಏರೋಡೈನಮಿಕ್ಸ್ ಲುಕ್ಸ್ ಬರಲಿ ಮತ್ತು ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗಲಿ ಅಂದ್ಬಿಟ್ಟು ಸೊ ನಿಮಗೆ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಬಂಪರ್ ಬಗ್ಗೆ ಹೇಳಿದ್ರೆ, ಸೊ ಬಂಪರ್ ನಿಮಗೆ ಡ್ಯುಯಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬ್ಲ್ಯಾಕು ಮತ್ತು ಸಿಲ್ವರ್ ಕಲರ್ ಸ್ಟಿಕ್ ಪ್ಲೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಒಂದಷ್ಟು ವೆಂಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಗಾಡಿ ಇಂಜಿನ್ ಒಂದಷ್ಟು ಕೂಲಿಂಗ್ ಆಪ್ಷನ್ಸ್ ಇರಲಿ ಅಂದ್ಬಿಟ್ಟು ವೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಿಮಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ಕೂಡ ಎಲ್ಲಿಟ್ಟಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು, ನಿಮಗೆ ಆಲ್ಮೋಸ್ಟ್ ಒಂದು ಪಂಚ್ ರೀತಿಯೇ ಕ್ಯಾರಿ ಓವರ್ ಮಾಡಿದ್ದಾರೆ. ಇನ್ನು ಸೈಡಲ್ಲಿ ನಿಮಗೆ ನೋಡಿದರೆ ಅಲೈ ಚೇಂಜಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಬ್ಲ್ಯಾಕ್ ವಿತ್ ನಿಮಗೆ ಸಿಲ್ವರ್ ಕಲರಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಅಲೈನ. ಸೊ ಇನ್ನು ನಿಮಗೆ 16 ಇಂಚ್ ಅಲೈ ಬರುತ್ತೆ. ಸೊ ಇನ್ನು ಟೈರ್ ಸೈಜ್ ಬರೋದ್ರೆ ನಿಮಗೆ 195/16 ಸೆಕ್ಷನ್ ಟೈರ್ ಸೈಜ್ ಕೊಟ್ಟಿದ್ದಾರೆ. ಸೊ ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬರುತ್ತೆ, ರಿಯರಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಸೈಡಲ್ಲಿ ಕ್ಲಾಡಿಂಗ್ ಬರೋದ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಬ್ಲ್ಯಾಕ್ ಕಲರ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಸೊ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕ್ಲಾಡಿಂಗ್ ಬರುತ್ತೆ. ಸೊ ಇನ್ನು ಡೋರ್ ಸೈಡಲ್ಲೆಲ್ಲ ನಿಮ್ಗೆ ಒಂದಷ್ಟು ಹಿಡಿತಾಗಿ ಬರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬರೋದ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಮಗೆ 193 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಆಶ್ ಬ್ಯಾಕ್ ಆಗಿದ್ರು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು SUV ಟೈಪಲ್ಲಿ ನಿಮ್ಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗಾಡಿ. ಸೊ ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ವಿಡಿಯೋದಲ್ಲಿ ನೋಡಿರ್ಬೋದು, ಟಾಟಾ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ನು ನಿಮಗೆ ಓವರ್ ವ್ಯೂ ಬರೋದ್ರೆ ನಿಮಗೆ ಬ್ಲ್ಯಾಕ್ ಕಲರು ವಿತ್ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಇದು ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಕೀಲೆಸ್ ಎಂಟ್ರಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಕೀಲೆಸ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ. ಹಾಗೆ ನಿಮಗೆ ರೂಫ್ ನೋಡ್ತಾ ಇರ್ಬೋದು, ಇದು ಡ್ಯುಯಲ್ ಟೋನ್ ಕಲರ್ ಆಗಿರೋದ್ರಿಂದ ನಿಮಗೆ ರೂಫು ಬ್ಲ್ಯಾಕ್ ಕಲರ್ ಬರುತ್ತೆ. ಹಾಗೆ ಇದು ಕೂಡ ನೋಡ್ತಾ ಇರ್ಬೋದು, ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ಇದು ನಿಮಗೆ ಡಿಸೈನ್ಸ್ ಕೊಟ್ಟಿರೋದು. ಇದು ನಿಮಗೆ ಶಾರ್ಕ್ ಪಿನ್ ಆ್ಯಂಟನ್ನು ಕೂಡ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರ್ ಲುಕ್ ನೋಡ್ತಾ ಇರ್ಬೋದು. ಸೊ ನಿಮಗೆ ರಿಯರ್ ಲುಕ್ಕು ತುಂಬ ಕಂಪ್ಲೀಟಾಗಿ ಚೇಂಜಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಆಲ್ಮೋಸ್ಟ್ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಹಾಗೆ ಇಂಡಿಕೇಟರ್ ಎಲ್ಲ ನಿಮಗೆ LED ಕೊಟ್ಟಿದ್ದಾರೆ. ಇದು ನಿಮಗೆ ರಿಯರಲ್ಲಿ ಡಿಫಾಗರ್ ಜೊತೆಗೆ ನಿಮಗೆ ವೈಪರ್ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಇಲ್ಲಿದೆ ನಿಮಗೆ ಇನ್ನೊಂದೇನಾದರೆ ಸ್ಪಾಯ್ಲರ್ ನೋಡ್ತಾ ಇರ್ಬೋದು, ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಸ್ಪಾಯ್ಲರ್ನ. ಇನ್ನು ಟಾಟಾ ಲೋಗೋ ಆಗಿರ್ಬೋದು, ಹಾಗೆ ಪಂಚ್ ಬ್ಯಾಡ್ಜಿಂಗ್ ಎಲ್ಲ ನಿಮಗೆ ಇಲ್ಲೇ ರಿಯರೆಲ್ಲ ಕೊಟ್ಟಿದ್ದಾರೆ. ಇನ್ನು ರಿಯರ್ ಲುಕ್ ನೋಡ್ತಾ ಇರ್ಬೋದು, ನಿಮಗೆ ರಿಯರಲ್ಲೂ ಸೇಮ್ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಒಂದಷ್ಟು ಸಿಲ್ವರ್ಸ್ ಕಲರ್ ಸ್ಕಿಟಿಂಗ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿವರ್ಸ್ ಲ್ಯಾಂಪ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಸೊ ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ಸೆನ್ಸಾರ್ ನೋಡ್ತಾ ಇರ್ಬೋದು, ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನಿಮಗೆ ಎರಡು ಮಾತ್ರ ಕೊಟ್ಟಿದ್ದಾರೆ. ಇನ್ನು ಬೂಟ್ ಸ್ಪೇಸ್ ಬರೋದಾರೆ ನಿಮಗೆ
ಬೂಟ್ ಸ್ಪೇಸಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಇದು ನಾರ್ಮಲ್ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ 336 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಯೂಸ್ ಎನಫ್ ಅಂತ ಹೇಳ್ಬೋದು. ಅದೇ ನೀವು ಏನನ್ನ CNGಗೆ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ 200 to 210 mm ಆಫ್ ಬೂಟ್ ಸ್ಪೇಸ್ ಕೊಡ್ತಾರೆ. ಸೊ ಇದರಲ್ಲಿ ನಿಮಗೆ ಸ್ಪೇರ್ ವೀಲ್ ಕೂಡ ನಾರ್ಮಲ್ ಏನು ಅಲ್ಲ ಇದೆಯಲ್ಲ, ಸೊ ಅದೇ ರೀತಿ ಸ್ಪೇರ್ ವೀಲ್ ಬರುತ್ತೆ. ಸೊ ಇನ್ನು ಕೀ ಬಗ್ಗೆ ಹೇಳಿದ್ರೆ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಶೋಮಿ ಹೋಮ್ ಲಾಕ್ ಬಟನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಹೆಡ್ಲೈಟು ಆನ್ ಆಗುತ್ತೆ. ಸೊ ವಿತ್ ನಿಮಗೆ ಇಂಟೀರಿಯರ್ ನೋಡಿ ಕೀಲೆಸ್ ಎಂಟ್ರಿ ಆಗುತ್ತೆ. ಸೊ ನಿಮಗೆ ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಲಾಕು ಅನ್ಲಾಕ್ ಆಗುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಇಂಟೀರಿಯರ್ ಡ್ಯುಯಲ್ ಟೋನ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಬ್ಲ್ಯಾಕು ಮತ್ತು ಬೀಚ್ ಕಲರ್ ಕಾಂಬಿನೇಷನಲ್ಲಿ ವೈಟ್ ಕಲರು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಸೀಟಲ್ಲೂ ಅಷ್ಟೇ ನಿಮಗೆಲ್ಲ ಡ್ಯುಯಲ್ ಟೋನ್ ಕಲರ್ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿ ಕಾಣಿಸ್ತಿದೆ. ಇನ್ನು ಡೋರ್ ಪ್ಯಾಡ್ ಬರೋದಾರೆ ನಿಮಗೆ ಡೋರ್ ಪ್ಯಾಡಲ್ಲಿ ಬ್ಲ್ಯಾಕ್ ವಿತ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಸಖತ್ತಾಗಿ ಬರುತ್ತೆ. ಒಂದಷ್ಟು ಮಿನಿಮಲಿಸ್ಟಿಕ್ ಆಗಿ ಕಾಣಿಸ್ಲಿ ಅಂದ್ಬಿಟ್ಟು ವೈಟ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಮತ್ತು ಬ್ಲ್ಯಾಕ್ ಕಲರು ಬರುತ್ತೆ. ಇದು ನಿಮಗೆ ಸ್ಪೀಕರು ಅಷ್ಟೇ ಹರ್ಮನ್ ಕಾರ್ಡ್ ಅಂತ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ವಿಟರ್ ಬರುತ್ತೆ. ಸೊ ಸ್ಪೀಕರ್ ನಿಮಗೆ ಡೌನ್ ಸೈಡ್ ಬರುತ್ತೆ. ಹಾಗೆ ಬಾಟಲ್ ಲೋಡರ್ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ನೀವು ಏನೇನೋ ಇಟ್ಕೊಳ್ಳೋಕ್ಕೆ ಅದಕ್ಕೂ ಕೂಡ ಸೊ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ನಿಮಗೆ ನೋಡ್ತಾ ಇರ್ಬೋದು ವಿಂಡೋಸ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಬರುತ್ತೆ. ನಿಮಗೆ ಫ್ರಂಟಲ್ಲಿ ಡ್ರೈವರ್ ಸೈಡ್ ವಿಂಡೋ ಮಾತ್ರ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಓವರ್ ವೇಮ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಇದು ನಿಮಗೆ ಡೋರ್ ಹ್ಯಾಂಡಲ್ಸ್ ನೋಡ್ತಾ ಇರ್ಬೋದು ಇಲ್ಲೊಂದಷ್ಟು ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಸೀಟ್ಸ್ ಬರೋದಾದರೆ ಸೊ ಸೀಟ್ಸಲ್ಲಿ ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಅಪ್ ಆ್ಯಂಡ್ ಡೌನು ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟು. ಇದು ನಿಮಗೆ ಸೀಟ್ಸ್ ಫ್ಯಾಬ್ರಿಕ್ ಅಷ್ಟು ನೋಡ್ತಾ ಇರ್ಬೋದು. ಮತ್ತು ನಿಮ್ಗೆ ಇದರಲ್ಲಿ ಏನಂದರೆ ನಿಮಗೆ ಟೈ ಎಕ್ಸ್ಟೆಂಡರ್ ಬರೋಲ್ಲ. ಸೊ ಟೈ ಸಪೋರ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಸೀಟ್ನ ಎಕ್ಸ್ಟೆಂಡ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಸೀಟ್ಸು ಡ್ಯುಯಲ್ ಟೋನ್ ಕಲರ್ ಬರುತ್ತೆ. ಬ್ಲ್ಯಾಕು ಮತ್ತು ಈ ಕಲರಲ್ಲಿ ನಿಮಗೆ ಡ್ಯುಯಲ್ ಟೋನ್ ಕಲರ್ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ ಕೂಡ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಂಟೀರಿಯರಲ್ಲಿ ನಿಮಗೆ ಮೇಜರ್ ಚೇಂಜಸ್ ಬಂದು 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ಲೈಟು ಕೂಡ ಇನ್ನು ಇಲ್ಯುಮಿನೇಟ್ ಆಗುತ್ತೆ. ನೀವು ಸ್ಟಾರ್ಟ್ ಮಾಡಿದಾಗ ಮಾತ್ರ ಟಾಟಾ ಲೋಗೋ ಬರುತ್ತೆ. ಸೊ ನೀವು ಸ್ಟಾಪ್ ಮಾಡಿದಾಗ ಟಾಟಾ ಲೋಗೋ ಹಂಗೆ ಡಿಸಪಿಯರ್ ಆಗುತ್ತೆ. ಇನ್ನು ಕಂಟ್ರೋಲ್ಸ್ ಬರೋದಾರೆ ನಿಮಗೆ ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ಸು ಮತ್ತು ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ ಸೊ ಅದರ ಕಂಟ್ರೋಲ್ಸ್ ಬರುತ್ತೆ. ಅದೇ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಬಂದರೆ ಸೊ ಸಿಸ್ಟಮ್ ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಇಲ್ಲಿ ನೀವು ಬ್ಲೂಟೂತ್ ಆಗಿರ್ಬೋದು, ಕಾಲ್ ರಿಸೀವ್, ಕಾಲ್ ಡಿಸ್ಕನೆಕ್ಟು ಮತ್ತು ವಾಲ್ಯೂಮು, ಟ್ರ್ಯಾಕ್ ಸೀಟ್ ಬಟನ್ ಎಲ್ಲ ಇಲ್ಲಿಗೆ ಬರುತ್ತೆ. ಮತ್ತು ನಿಮಗೆ ವಾಯ್ಸ್ ಕಮೆಂಟ್ಸ್ ಕೂಡ ಬರುತ್ತೆ. ಸೊ ನೀವು ವಾಯ್ಸಲ್ಲಿ ಏನು ಬೇಕಾದ್ರೂ ನೀವು ಕಮೆಂಟ್ ಮಾಡ್ಕೋಬೋದು. ಮತ್ತು ನಿಮಗೆ ಪೆಡಲ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಈ EMT ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ನಿಮಗೆ ಪೆಡಲ್ ಶಿಫ್ಟರ್ ಕೂಡ ಬರುತ್ತೆ. ಹಾಗೆ ರೈಟ್ ಸೈಡಲ್ಲಿ ನಿಮಗೆ ಹೆಡ್ಲೈಟ್ ಕಂಟ್ರೋಲ್ಸು, ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಇನ್ನು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾದರೆ ನಿಮಗೆ ಲೆಫ್ಟ್ ಸೈಡಲ್ಲಿ RPM ಮೀಟ್ರದ್ದು ತೋರಿಸುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಗೇಜು ಮತ್ತು ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ತೋರಿಸುತ್ತೆ. ಇನ್ನು ಸೆಂಟ್ರಲ್ಲಿ ಬಂದರೆ ನಿಮಗೆ ಸೆಮಿ ಡಿಜಿಟಲ್ ಥರ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಇದೆ ಅಂತ. ಸೆಟ್ಟಿಂಗ್ಸ್ ಆಗಿರ್ಬೋದು, ಟ್ರಿಪ್ ಇನ್ಫಾರ್ಮೇಷನ್ ನಿಮಗೆ ಟ್ರಿಪ್ A, ಟ್ರಿಪ್ B. ಸೊ ನೀವು ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಹಾಗೆ ನಿಮಗೆ ವೆಹಿಕಲ್ ಇನ್ಫಾರ್ಮೇಷನ್ ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು. ಸೊ ಇದರಲ್ಲಿ ಏನಂದರೆ ನಿಮಗೆ TPMS ಬೇಸ್ ಆ್ಯಂಡ್ ವೇರಿಯಂಟಿಂದನೂ ಕಂಪಲ್ಸರಿ ಕೊಟ್ಟಿದ್ದಾರೆ. ಇದು ಸಖತ್ ಕ್ರೇಜಿ ಫೀಚರ್ಸು. ಮತ್ತು ನಿಮಗೆ ಪವರ್ ಟಾರ್ಕು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಾ, ಹಾಗೆ ಡೇಟ್ ಆ್ಯಂಡ್ ಟೈಮು. ಸೊ ಅದೆಲ್ಲ ನಿಮ್ಗೆ ಆಪ್ಷನ್ಸ್ ಇಲ್ಲೇ ಬರುತ್ತೆ. ಸೊ ನೋಟಿಫಿಕೇಷನ್ ನೀವೇನೋ ಫೋನ್ ಕನೆಕ್ಟ್ ಮಾಡಿದರೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಹಾಗೆ ನ್ಯಾವಿಗೇಷನ್ಸ್ ಅಂದರೆ ನಿಮಗೆ ನೀವು ಯಾವ ರೀತಿ ಹೋಗ್ತಾ ಇದ್ದೀರಾ ಕಾಂಪಾಸ್ ಥರ ಇದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ವಿತ್ ನಿಮಗೆ ಲೇಔಟ್ ಇದೆ ಎಂದು ನಿಮಗೆ ಈ ಡಿಸ್ಪ್ಲೇ ಏನಿದೆಯಲ್ಲ ಸೊ ಡಿಸ್ಪ್ಲೇ ಚೇಂಜ್ ಲೇಔಟ್ ನೋಡ್ತಾ ಇರ್ಬೋದು. ನಿಮಗೆ ಡಿಜಿಟಲ್ ವ್ಯೂ ಆಗಿರ್ಬೋದು, ಇಲ್ಲ ಡೇಲ್ ವ್ಯೂ ಅಂದರೆ ನಿಮ್ಗೆ ಒಂದು ಸರ್ಕ್ಯುಲರ್ ಟೈಪ್ ಥರ ಬರುತ್ತೆ. ಮತ್ತು ನಿಮಗೆ ಇಲ್ಲ ಡಿಜಿಟಲ್ ವ್ಯೂ ಬೇಕು ಅಂದರೆ ನಿಮ್ಗೆ ನಾರ್ಮಲ್ ಡಿಜಿಟಲ್ ವ್ಯೂ ಬರುತ್ತೆ. ಇಲ್ಲ ಮಿನಿಮಲ್ ವ್ಯೂ ಬಂದರೆ ನಿಮ್ಗೆ ಈ ಥರ ಮಿನಿಮಲ್ ವ್ಯೂ ಬರುತ್ತೆ. ಹಾಗೆ ನಿಮಗೆ ಲೇಔಟ್ ಸೆಟ್ಟಿಂಗ್ಸಲ್ಲಿ ಬರೋದಾರೆ ನಿಮಗೆ ಕ್ಲಾಕು, ಕ್ಯಾಲೆಂಡ್ರು ಮತ್ತು TPMS ರೀಸೆಟ್ಟು ಅದೆಲ್ಲ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಮತ್ತು ಫೇವ್ರೇಟ್ ಮೆನ್ಯೂ ಕೂಡ ನೀವು ಸೆಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಫ್ಯಾಕ್ಟ್ರಿ ರೀಸೆಟ್ ಆಪ್ಷನ್ಸ್ ಕೂಡ ಬರುತ್ತೆ. ಮತ್ತು ಅಬೌಟ್ ಗಾಡಿ ಏನೇನು ಇನ್ಫಾರ್ಮೇಷನ್ ಬೇಕು ಅಂದರೆ ಸೊ ಅದೆಲ್ಲ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ಟ್ರಿಪ್ ಇನ್ಫಾರ್ಮೇಷನ್ನು, ವೆಹಿಕಲ್ದು ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಮತ್ತು ನಿಮಗೆ ಇಲ್ಲಿ ಸೀಟ್ ಬೆಲ್ಟ್ದು ಮತ್ತು ಗೇರ್ ಶಿಫ್ಟ್ ಇಂಡಿಕೇಷನ್ದು ಅವೆಲ್ಲ ಆಪ್ಷನ್ಸ್ ಎಲ್ಲ ಬರುತ್ತೆ. ಮತ್ತು ನಿಮಗೆ ಯಾವ ಡೈರೆಕ್ಷನಲ್ಲಿದೆ ಅಂತ ಕೂಡ ನಿಮಗೆ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಮತ್ತು ಟೆಂಪ್ರೇಚರ್ದು ಡಿಸ್ಪ್ಲೇ ಆಗುತ್ತೆ. ಹಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಈಕೋ ಮೋಡ್ದು ಡ್ರೈವ್ ಮೋಡ್ದೆಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಿಮಗೆ ಈಕೋ ಮೋಡಲ್ಲಿದೆ. ಸೊ ಈಕೋ ಮೋಡಲ್ಲಿದ್ದಾಗ ನಿಮಗೆ ಈಕೋ ಮೋಡ್ ಬರುತ್ತೆ. ಇಲ್ಲಾಂದರೆ ಸಿಟಿ ಮೋಡ್ದು ಬರುತ್ತೆ. ಸೊ ಅದೆಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನೂ ನಿಮಗೆ ಸೆಂಟ್ರಲ್ಲಿ ಸಿಸ್ಟಮ್ ಬಗ್ಗೆ ಹೇಳಿದರೆ ಸೊ ಸಿಸ್ಟಮಲ್ಲಿ ನಿಮಗೆ 10.2 ಇಂಚ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಬೇಕಾ ಏನು ಬೇಕು ನೀವು ಆಪ್ಷನ್ಸ್ ಇಲ್ಲೇ ಮಾಡ್ಕೋಬೋದು. ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಎಲ್ಲ ಬರುತ್ತೆ ನಿಮಗೆ. ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್ಸ್ ಕೂಡ ನಿಮಗೆ ನೋಡ್ತಾ ಇರ್ಬೋದು, AC ಕಂಟ್ರೋಲ್ಸ್ದು. ಸೊ ನೀವು ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೊ ಫ್ಯಾನ್ ಸ್ಪೀಡ್ ಕೂಡ ನೀವು ಪ್ಲಸ್ ಮಾಡಿದ್ರೆ ಫ್ಯಾನ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ. ಸೊ ಟೆಂಪ್ರೇಚರು ಅಷ್ಟೇ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು.
ಸೊ ವಿತ್ ನಿಮಗೆ ಮೀಡಿಯಾ ವ್ಯೂ ಆಗಿರ್ಬೋದು, ಸೊ ಲೊಕೇಶನ್ಸ್, ಶೇರ್ ಮೈ ಲೊಕೇಶನ್ಸ್ ಸೆಟ್ಟಿಂಗ್ಸು, ಸೊ ರೇಡಿಯೋ ಆಗಿರ್ಬೋದು, ಮತ್ತು ಫೋನ್ ಕಾಂಟ್ಯಾಕ್ಟು, ಸೊ ಅದೆಲ್ಲ ನಿಮಗೆ ಇಲ್ಲೇ ಬರುತ್ತೆ. ಮತ್ತು ಸರೌಂಡ್ ವ್ಯೂ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತಲ್ಲ, ಸೊ ಇದರಲ್ಲಿ ನೋಡ್ತಾ ಇರ್ಬೋದು. ಸೊ ನಿಮಗೆ 3D ವ್ಯೂ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಏನನ್ನ ತುಂಬ ಟೈಟ್ ಪಾರ್ಕಿಂಗ್ ಸ್ಪೇಸಲ್ಲಿ ತುಂಬ ಸಖತ್ ಯೂಸ್ ಆಗುತ್ತೆ 360 ಡಿಗ್ರಿ. ಸೊ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಸೈಡ್ ವ್ಯೂ ಆಗಿರ್ಬೋದು. ಸೊ ಇಲ್ಲಿ ಕಾರ್ನರಿಂಗ್ ಫುಲ್ಲು ಓವರಾಲ್ ಸರೌಂಡಿಂಗ್ಸ್ ವ್ಯೂ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ನೋಡ್ಕೋಬೋದು. ಸೊ ತುಂಬ ಕ್ರೇಜಿಯಾಗಿ ಕೊಟ್ಟಿದ್ದಾನೆ. ಮತ್ತು ಫ್ರಂಟ್ ವ್ಯೂ ಅಷ್ಟೇ, ಮತ್ತು ರಿಯರ್ ವ್ಯೂ ಅಷ್ಟೇ. ನಿಮಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ನೋಡಿಕೊಂಡು ನೀವು ಅದ್ರ ಪ್ರಕಾರ ನೀವು ಗಾಡಿನ ಓಡಿಸ್ಬೋದು. ಮತ್ತು ಟಾಟಾ ಅಸಿಸ್ಟ್ ಆಗಿರ್ಬೋದು, ವಾಯ್ಸ್ ಅಸಿಸ್ಟು. ಸೊ ವಾಯ್ಸ್ ಅಸಿಸ್ಟಲ್ಲಿ ನೋಡಿ, ಸೊ ನಿಮ್ಗೆ ಏನು ಬೇಕೋ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ವಾಯ್ಸ್ ಅಸಿಸ್ಟಲ್ಲಿ. ಇನ್ನು ಸೆಟ್ಟಿಂಗ್ಸಲ್ಲಿ ನೋಡಿದ್ರೆ ನೀವು, ಸೊ ಸೆಟ್ಟಿಂಗ್ಸಲ್ಲಿ ನಿಮಗೆ ಆ್ಯಂಬಿಯೆಂಟ್ ಲೈಟ್ ಕೂಡ ಚೇಂಜ್ ಮಾಡ್ಕೋಬೋದು. ಹಾಗೆ ನಿಮಗೆ ಆಡಿಯೋ ಸಿಸ್ಟಮ್ ಆಗಿರ್ಬೋದು. ಸೊ ನೋಡ್ತಾ ಇರ್ಬೋದು ಆಡಿಯೋಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ವಿತ್ ನಿಮಗೆ ಕನೆಕ್ಟಿವಿಟಿ ಆಗಿರ್ಬೋದು. ಸೊ ಕನೆಕ್ಟಿವಿಟಿಯಲ್ಲಿ ನಿಮಗೆ ವೈಫೈ ಹಾಟ್ಸ್ಪಾಟ್ ಎಲ್ಲ ನೀವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಡ್ರೈವರ್ ಅಸಿಸ್ಟೆಂಟು, ಸೊ ಪಾರ್ಕ್ ಅಸಿಸ್ಟೆಂಟ್ ಟೋನ್ ಯಾವ ರೀತಿ ಬರುತ್ತೆ, ಸೊ ಪಾರ್ಕ್ ಅಸಿಸ್ಟೆಂಟ್ ವಾಲ್ಯೂಮು ಯಾವ ರೀತಿ ನಿಮ್ಗೆ ಇರಬೇಕು ಅನ್ನೋದು ಕೂಡ ನೀವು ಸೆಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಫೋನ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಮತ್ತು ಸಾಫ್ಟ್ವೇರ್ ಅಪ್ಡೇಟು, ಮತ್ತು ಸಿಸ್ಟಮ್ದು, ಸೊ ಅದೆಲ್ಲ ನಿಮಗೆ ಇಲ್ಲೇ ಇನ್ಫಾರ್ಮೇಷನ್ ಬರುತ್ತೆ. ಮತ್ತು ವೆಹಿಕಲ್ ಕೂಡ ನಿಮಗೆ ಲೈಟ್ಸ್ದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇನ್ನು ಡ್ಯಾಶ್ಬೋರ್ಡ್ ವ್ಯೂ ನೋಡ್ತಾ ಇರ್ಬೋದು. ನಿಮಗೆ ಆಲ್ಮೋಸ್ಟ್ ಅಲ್ಲಿ ಚೇಂಜ್ ಮಾಡಿದ್ದಾರೆ ಓಲ್ಡ್ ಕಂಪೇರ್ ಮಾಡಿದ್ರೆ. ಸೊ ಇದರಲ್ಲಿ ನಿಮ್ಗೆ ಒಂದಷ್ಟು ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ AC ಕಂಟ್ರೋಲ್ಸ್ ಅಷ್ಟೇ ನೋಡ್ತಾ ಇರ್ಬೋದು. ಸೊ ನಿಮಗೆ AC ಕಂಟ್ರೋಲ್ಸು ನಿಮ್ಗೆ ಒಂದಷ್ಟು ಸರ್ಕ್ಯುಲರ್ ಟೈಪಲ್ಲಿ ಇದು ವೈಟ್ ಕಲರ್ ಬರುತ್ತೆ. ನಿಮಗೆ ಇಂಟೀರಿಯರ್ ಎಲ್ಲ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ನಿಮಗೆ ಒಂಥರ ಟೆಕ್ಸ್ಚರ್ ಲುಕ್ ಬರುತ್ತೆ. ಹಾಗೆ ನಿಮಗೆ ಇಲ್ಲೆಲ್ಲ ಬ್ಲ್ಯಾಕ್ ಬರುತ್ತೆ. ಇನ್ನು ನಿಮಗೆ ಇಲ್ಲಿ ಫಿಸಿಕಲ್ AC ಕಂಟ್ರೋಲ್ಸ್ ಜೊತೆಗೆ ಸೊ ಫಿಸಿಕಲ್ ಬಟನ್ಸ್ ಕೂಡ ಬರುತ್ತೆ. ನಿಮಗೆ ಸ್ಪೀಡೋಮೀಟ್ರಲ್ಲಿ ಕೂಡ ನೀವು ಇದು ಸಿಸ್ಟಮೇ ಬರುತ್ತಲ್ಲ, ಸೊ ಸಿಸ್ಟಮಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು ACದು. ಸೊ ಇದು ನಿಮಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಫಂಕ್ಷನ್ಸು, ಮತ್ತು LDC ಕಂಟ್ರೋಲು. ಹಾಗೆ ನಿಮಗೆ ಫಾಗ್ ಲ್ಯಾಂಪ್ ಆನು, ಮತ್ತು ಡ್ರೈವಿಂಗ್ ಮೋಡ್ಸ್ದೆಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಇದು ನಿಮಗೆ ACದು ಏನು ಕಂಟ್ರೋಲ್ಸ್ ಬರುತ್ತಲ್ಲ, ಸೊ ಅದೆಲ್ಲ ನಿಮಗೆ ಆಫ್ ಆ್ಯಂಡ್ ಆನು, ಆಟೋ AC ಇಡೋದೆಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇನ್ನು ನಿಮಗೆ ಸೆಂಟ್ರಲ್ ಕನ್ಸೋಲ್ ಬರೋದ್ರೆ 65 ವಾಟ್ಸು ಫಾಸ್ಟ್ ಚಾರ್ಜಿಂಗ್ ಟೈಪ್ C ಚಾರ್ಜಿಂಗ್ ಕೊಟ್ಟಿದ್ದಾರೆ. ಮತ್ತು ಇದು ನಾರ್ಮಲ್ ಟೈಪ್ C ಚಾರ್ಜಿಂಗ್ ಬರುತ್ತೆ. ಮತ್ತು ನಿಮಗೆ ಇಲ್ಲಿ 12 ವಾಟ್ಸ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ವೈರ್ಲೆಸ್ ಚಾರ್ಜಿಂಗ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿದ್ದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಬರುತ್ತೆ. ಇದು ನಿಮಗೆ ಇಲ್ಲಿ ಕಪ್ ಹೋಲ್ಡ್ರ್ ಕೂಡ ಕೊಟ್ಟಿದ್ದಾರೆ, ಟ್ವಿನ್ ಕಪ್ ಹೋಲ್ಡ್ರು. ಹಾಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಇದು ನಿಮಗೆ ಇದರಲ್ಲಿ ಏನಂದರೆ ಫಸ್ಟ್ ಇನ್ ಸೆಗ್ಮೆಂಟು ನಿಮಗೆ ಅಡ್ಜಸ್ಟಬಲ್ ಆರ್ಮೆಸ್ಟ್ ಬರುತ್ತೆ. ಇದು ನಿಮಗೆ ಒಂದಷ್ಟು ಡಿಸೆಂಟ್ ಆಫ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಸೊ ತೀರಾ ಏನು ನೀವು ಫೋನ್ಗೆ ಇಡೋಕ್ಕಾಗೋದಿಲ್ಲ, ಬಟ್ ಏನನ್ನ ಐಟಮ್ಸ್ ಇಡೋಕ್ಕೆ ತುಂಬ ಚೆನ್ನಾಗಿದೆ. ಇನ್ನೊಂದು ಡೋರ್ ಗ್ಲಾಕ್ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು. ಡೋರ್ ಗ್ಲಾಕ್ ಲೈಟ್ ಜೊತೆಗೆ ಕೂಲಿಂಗ್ ಆಪ್ಷನ್ಸ್ ಕೂಡ ಬರುತ್ತೆ. ಹಾಗೆ ನಿಮ್ಗೆ ಒಂದು ಡಿಸೆಂಟ್ ಅಂತ ಹೇಳ್ಬೋದು ಸ್ಪೇಸ್ದು. ಸೊ ಇದು ನಿಮಗೆ ಏರ್ ಬ್ಯಾಗು ಕೂಡ ನಿಮಗೆ ನೋಡ್ತಾ ಇರ್ಬೋದು. ಕರ್ಟನ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ IRVM ಬರೋದಾದ್ರೆ ನಿಮಗೆ ಆಟೋ ಡಿಮ್ಮಿಂಗ್ IRVM ಬರುತ್ತೆ. ಇದಂತೂ ಒಳ್ಳೆ ಕ್ರೇಜಿ ಫೀಚರ್ಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ SOS ಬಟನ್ನು, ಮತ್ತು ಇದೆಲ್ಲ ಹಜಾರ್ಡ್ ಬಟನ್ ಎಲ್ಲ ಬರುತ್ತೆ. ಮತ್ತು ಸನ್ರೂಫ್ನ ನೀವು ಫಿಸಿಕಲ್ ಬಟನ್ ಜೊತೆಗೆ ಒಂದು ವಾಯ್ಸ್ ಕಮೆಂಟ್ ಜೊತೆನೂ ಕೂಡ ನೀವು ಓಪನ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಓಪನ್ ಸನ್ರೂಫ್. ಸೊ ನೋಡ್ಬೋದು ನಾವು ಹೇಳಿದ ತಕ್ಷಣ ಯಾವ ರೀತಿ ನಿಮ್ಗೆ ಸನ್ರೂಫ್ ಓಪನ್ ಆಗುತ್ತೆ ಅಂತ. ಸೊ ಡೀಸೆಂಟ್ ಏನಪ್ಪ ಅಂತ ಹೇಳ್ಬೋದು. ತುಂಬ ಯೂಸ್ ಆಗೇನಿಲ್ಲ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಳೋ ಅಷ್ಟು ಸ್ಪೇಸ್ ಇದೆ. ಸೊ ಇನ್ನು ಸನ್ವೈಸರ್ ಬರೋದಾದ್ರೆ ನಿಮಗೆ ವ್ಯಾನಿಟಿ ಮಿರರ್ ಆಪ್ಷನ್ಸ್ ಬರುತ್ತೆ ಪ್ಯಾಸೆಂಜರ್ ಸೈಡು. ಸೊ ಡ್ರೈವರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಆಪ್ಷನ್ಸ್ ಏನೂ ಬರೋದಿಲ್ಲ. ಇನ್ನು ನಿಮಗೆ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ರಿಯರ್ ಕ್ಯಾಬಿನಲ್ಲಿ ನಿಮಗೆ ಡೋರ್ ಪ್ಯಾಡ್ ಬಗ್ಗೆ ಹೇಳಿದ್ರೆ ನಿಮಗೆ ಡೋರ್ ಪ್ಯಾಡಲ್ಲಿ ಬ್ಲ್ಯಾಕು ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ, ಸೊ ಅದು ಕ್ಯಾರಿಯರ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಡೋರ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಸಿಲ್ವರ್ ಕಲರಲ್ಲಿ ಬರುತ್ತೆ. ಹಾಗೆ ಪೋರ್ಟಲ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮತ್ತು ನಿಮಗೆ ರಿಯರಲ್ಲಿ ಟ್ವಿಟರ್ ಜೊತೆಗೆ ಸ್ಪೀಕರ್ ಕೂಡ ನಿಮಗೆ ಇಲ್ಲೇ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಫ್ರಂಟ್ ಡ್ರೈವರ್ ಸೀಟು ನೈಟ್ಗೆ ಅಡ್ಜಸ್ಟ್ಮೆಂಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಸೀಟ್ ಕಂಫರ್ಟು ಅಂತ. ಸೊ ನೀರು ಮಂತು ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಇದು ನಿಮಗೆ ಇಲ್ಲೊಂದಷ್ಟು ಏನಾಗಿದೆ ಅಂದರೆ ಸ್ವಲ್ಪ ಒಳಗಡೆಗೆ ಸೀಟ್ನ ಬೆಂಡ್ ಮಾಡಿದ್ದಾರೆ. ಸೊ ಅದು ನಿಮಗೆ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಹೆಡ್ರೂಮ್ ಅಷ್ಟೇ ನೋಡ್ತಾ ಇರ್ಬೋದು. ಇದೊಂದು ಸನ್ರೂಫ್ ಕೊಟ್ಟಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಪಂಪ್ ಥರ ಬರುತ್ತೆ. ಬಟ್ ಹೆಡ್ರೂಮ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ಥೈ ಸಪೋರ್ಟ್ ಅಷ್ಟೇ ತುಂಬ ಸಖತ್ತಾಗಿದೆ. ಸೊ ಆರಾಮಾಗಿ ಇದು ಯೂಸ್ ಮಾಡ್ಕೋಬೋದು ನೀವು. ಏನು ತುಂಬ ಕಷ್ಟ ಅನಿಸೋದಿಲ್ಲ. ಇದು ನಿಮಗೆ ಗ್ರಾಬ್ ಹ್ಯಾಂಡಲ್ ಜೊತೆಗೆ ಕೋಟು ಕೂಡ ಬರುತ್ತೆ. ಹಾಗೆ ನಿಮಗೆ ಹಿಂದೆಗಡೆ ಇಬ್ಬರು ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟಬಲ್ ಆರ್ಮೆಸ್ಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು
ಇನ್ನು ನಿಮಗೆ ರಿಯರಲ್ಲಿ ಎ ಸಿ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ ರಿಯರ್ ಪ್ಯಾಸೆಂಜರ್ಸ್ಗಿಂತ. ಹಾಗೆ ಎ ಸಿ ಆನ್ ಆ್ಯಂಡ್ ಆಫ್ ಕಂಟ್ರೋಲ್ಸ್ ಕೂಡ ನಿಮ್ಗೆ ಬರುತ್ತೆ. ನಿಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಇದು ನಿಮಗೆ 15 ವ್ಯಾಟ್ಸು ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಇಟ್ಕೋಬೋದು, ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಓವರಾಲ್ ಟಾಟಾ ಪಂಚ್ ಫೇಸ್ಲಿಫ್ಟ್ನ ರಿವ್ಯೂ ಇದಾಗಿತ್ತು. ಸೊ ನಿಮಗೆ ಗಾಡಿ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾರೆಲ್ಲ ಒಂದು ಒಳ್ಳೆ ಹ್ಯಾಚ್ ಬ್ಯಾಕು ವಿತ್ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಜೊತೆಗೆ ಸೇಫ್ಟಿ ನೋಡ್ತಾ ಇದ್ದೀರಾ, ಮತ್ತು ಸೇಫ್ಟಿ ಫೀಚರ್ಸಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಜೊತೆಗೆ ಗಾಡಿ ವಿತ್ ನಿಮಗೆ ಮಾಡ್ರನ್ ಲುಕ್ ನೋಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.